ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ಬರು ಆರಾಮಾಗಿದ್ದೀವಿ. ಟೆರೆಸ್ ಕೆಳಗಡೆ ಬಂದಿದ ತಕ್ಷಣ ತುಂಬಾ ಗಾಳಿ ಬೀಸ್ತಿದೆ. ಯಪ್ಪ, ಓ ಮೈ ಗಾಡ್, ಯಪ್ಪ, ತುಂಬ ದಿನ ಆಯಿತು ಬ್ಲಾಗ್ ಮಾಡಿ. ಆ್ಯಕ್ಚುಲಿ ನಾನೇ ಒಂದು ಆರ್ಡ್ರ್ ಐತೆ, ಸೊ ಅವಳು ಮಾತ್ರನೇ ಕಲಿಸ್ತಾ ಇದ್ದೀನಿ. ನನಗೂ ಸ್ವಲ್ಪ ಕೆಲಸ ಐತೆ, ಸೊ ನಾನು ಕೆಲಸ ನೋಡಬೇಕು. ಸೊ ಅವ್ಳು ಬೇರೆ ಜ್ವರ ಬೇರೆ ಹೆಂಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಆರ್ಡ್ರು ಇದಲ್ಲಿ ಬೇರೆ 100 ಡೇಸ್ ಚಾಲೆಂಜ್ ಮಾಡ್ತಾವಳೆ, ಹೇರ್ ಸ್ಟೈಲ್ ಚಾಲೆಂಜು ಪ್ಲಸ್ ಮಿನಿ ಬ್ಲಾಗ್ ಥರ ಮಾಡ್ತಾವಳೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ, ಬರೀ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಅಪ್ಲೋಡ್ ಮಾಡ್ತಾವಳೆ. ಸೊ ದಯವಿಟ್ಟು ಹೋಗ್ಬಿಟ್ಟು ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡಿಲ್ಲದೋ ದಯವಿಟ್ಟು ಹೋಗ್ಬಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕು ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ವ್ಲಾಗ್ ಮಾಡ್ತಿರೋದು ಬಂದು ಇವತ್ತೇನು ಡೇ? ವೆನಸ್ಡೇ. ಸೊ ಥರ್ಸ್ಡೇ, ಮೇ ಬಿ ಥರ್ಸ್ಡೇ ಆರ್ಡ್ರ್ ಮುಗಿಸ್ತಾಳೆ. ಮೇ ಬಿ ಫ್ರೈಡೇ ಇಲ್ಲ ಸ್ಯಾಟರ್ಡೇ ನೀವು ನೋಡ್ತಿರ್ತೀರಾ. ಸೊ ತುಂಬ ಸಂತೋಷ ಆಗ್ತೈತೆ. ಸೊ 8ನೇ ಆರ್ಡ್ರ್ ಇದು. ಕೆಲವೊಬ್ರು ಕ್ಲೈಂಟ್ ಬಂದು ಒಪ್ಪಲ್ಲ, ನಮ್ಮ ಮುಖಲ್ಲ ಬೇಡ ಹಾಕೋದು ಅಂತ ಅಂತಾರೆ. ಸೊ ಅವ್ರನ್ನ ಫೋರ್ಸ್ ಮಾಡೋ ಥರ ನಾವು ಇಟ್ಕೊಬಾರ್ದು. ಬಟ್ ಪರವಾಗಿಲ್ಲ, ಮೇ ಬಿ ಸೊ ಆ ಥರ ಏನಾದರೂ ಇಶ್ಯೂ ಏನಾದರೂ ಬಂದರೆ ಜಸ್ಟ್ ಹೇರ್ ಸ್ಟೈಲ್ ಮಾತ್ರ ತೋರ್ಸೋಕ್ಕೆ ಹೇಳ್ತೀನಿ. ಸೊ ಇಂಟ್ರೋ ವ್ಲಾಗ್ ನಾನು ತೆಗ್ದಿದ್ದೀನಿ. ಸೊ ಹೆಂಗೆ ವ್ಲಾಗ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ವ್ಲಾಗ್ ಏನಾದರೂ ಚೆನ್ನಾಗಿರೋ ಸಪೋರ್ಟ್ ಮಾಡಿ ಗೈಸ್. ಏನೇ ನಾವು ಬಂದು ಆಚೆ ಹೋಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಮ್ಮ ಲೈಫಲ್ಲಿ, ನನ್ನ ಲೈಫಲ್ಲಿ, ಸುಷ್ಮಾ ಲೈಫಲ್ಲಿ ಏನು ನಡೀತಿದ್ದೋ ಅದನ್ನೇ ವ್ಲಾಗ್ ಮಾಡಿ ಆಗ್ತಾಯಿದ್ದೀವಿ. ಸೊ ಮೇ ಬಿ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಸಕ್ಸಸ್ಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ದೇವ್ರಿಗೆ ಕೇಳಿಸ್ತಿದೆಯಾ ಏನೋ ಗೊತ್ತಿಲ್ಲ, ಹಚ್ಬೇಕಂತ ಅನಿಸ್ತೈತೆ. ಸ್ವಲ್ಪ ಡಿಪ್ರೆಷನ್ ಇರುತ್ತೆ. ಬಟ್ ಲೈಫ್ ಅನ್ನೋದು ಹೋಗ್ತಾಯಿದೆ. ನನ್ನ ಲೈಫು ಸಡನ್ನಾಗಿ ಮ್ಯಾರೇಜ್ ಆಯಿತು, ಪ್ಲಸ್ ಸಡನ್ನಾಗೆ ಮಮ್ಮಿಗೆ ಸ್ವಲ್ಪ ಹುಷಾರಿಲ್ಲ, ಹಂಗಂತ ಹೋಗ್ತೈತೆ. ಫ್ಲೋವಲ್ಲೇ ಹೋಗಲಿ ಬಿಡಿ ಅಂತ ಅಂದ್ಬಿಟ್ಟು ಎಷ್ಟಂತ ನಾನು ಮಾಡೋದು. ಒಳ್ಳೆಯ ದಿನ ಬರುತ್ತೆ. ಬಟ್ ಏನಂದರೆ ಇನ್ನೂ ಸ್ಟ್ರಗಲ್ ಮಾಡಬೇಕು, ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕಂತ ಇದ್ದೀವಿ. ಇನ್ನೂ ಹಾರ್ಡ್ ವರ್ಕ್ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ನನಗೆ ಒಂದೇ ಒಂದು ಆಸೆ, ಹೆಂಗಾದರೂ ಫಿಲಮ್ ಇಂಡಸ್ಟ್ರಿಯಲ್ಲಿ ಹೆಂಗಾದರೂ ನಾನು ಹಿಟ್ ಆಗಬೇಕಂತ ನನಗೊಂದು ಆಸೆ. ನನಗೆ ಡ್ರೀಮೇ ಅದೇ. ಸೊ ನನ್ನ ಆ್ಯಕ್ಟಿಂಗ್ ಎಲ್ಲ ನೋಡಿರ್ತೀರ ಏನೋ ಗೊತ್ತಿಲ್ಲ ಕೆಲವರು. ನನ್ನ ಆ್ಯಕ್ಟಿಂಗ್ ನೋಡಿದರೆ ಸೊ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಎಂತ ಅಂತ. ತಮಿಳ್ನವನಾಗಿ ಇದ್ದು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಬರೋದು ತುಂಬಾ ಕಷ್ಟ. ಸೊ ಮೇ ಬಿ ಸಪೋರ್ಟ್ ಮಾಡ್ತೀರಾ ಅಂತ ಅನಿಸುತ್ತೆ. ಸಪೋರ್ಟ್ ಮಾಡಿ. ಸೊ ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ನೋಡ್ಬಿಡೋಣ ಹಣ ಇಲ್ಲ ಏನಂತ ನೋಡ್ಬಿಡೋಣ ಅಂತ ಇದ್ದೀನಿ. ಫುಲ್ ಗಾಳಿ ಬೀಳ್ತೈತೆ, ಕ್ಲೈಮೇಟ್ ಚೆನ್ನಾಗೈತಪ್ಪ. ವ್ಲಾಗ್ ಮಾಡೋಕ್ಕೆ ತುಂಬ ಖುಷಿಯಾಗಿದ್ದೀನಿ. ಸರಿ ಗೈಸ್, ನಾನು ಬಂದ್ಬಿಟ್ಟು ಬೆಳಗ್ಗೆ ಅವ್ರು ವ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ನಾನು ಜಸ್ಟ್ ಇಂಟ್ರೋ ವ್ಲಾಗ್ ಮಾತ್ರ ತೆಗ್ದಿದ್ದೀನಿ. ನಾನು ಆಲ್ರೆಡಿ ಅಂದಿದ್ದೀನಿ. ಸೊ ವ್ಲಾಗ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಸೊ ಎಷ್ಟಕ್ಕೆ ಶೇರ್ ಮಾಡ್ತೀರೋ ಶೇರ್ ಮಾಡಿ. ನಿಮ್ಗೇನಾದ್ರು ಮೇಕ್ ಓವರ್ ಬೇಕಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಸಕ್ಸಸ್ಗೋಸ್ಕರ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಶೇರಲ್ಲಿ, ನಿಮ್ಮ ಲೈಕಲ್ಲಿ ಸೊ ಅದೊಂದು ಇದಾಗಿರುತ್ತೆ. ಸೊ ಎಲ್ಪ್ ಮಾಡೋ ಥರ ಇರುತ್ತೆ. ಸೊ ದಯವಿಟ್ಟು ಹೆಲ್ಪ್ ಮಾಡಿ. ಸೊ ಎಷ್ಟಕ್ಕೆ ಶೇರ್ ಮಾಡಬೇಕು ಅಷ್ಟಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಲವ್ ಯು ಗೈಸ್. ಸೊ ಇಂಟ್ರೋ ವ್ಲಾಗ್ ತೆಗ್ದಿದ್ದೀನಿ, ಮೇ ಬಿ ಅಪ್ಲೋಡ್ ಮಾಡ್ತೀನೋ ಏನಂತ ಗೊತ್ತಿಲ್ಲ. ನಾವೆಲ್ಲ ಬೇರೆ ಕಿಸ್ತಿದೆ. ಸರಿ ಗೈಸ್, ನಾನು ಬೆಳಗ್ಗೆ ಬಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀನಿ ಸುಷ್ಮಾನ. ಲವ್ ಯು ಗೈಸ್. ಸೊ ಆಲ್ರೆಡಿ ಇಂಟ್ರಿ ವ್ಲಾಗಲ್ಲೆಲ್ಲ ನಮ್ಮ ಹಸ್ಬೆಂಡ್ ಎಲ್ಲ ಹೇಳಿರ್ತಾರೆ, ಅವ್ರು ಬರೋದಕ್ಕಾಗಲ್ಲ. ನಾನು ಒಬ್ಬಳೇ ಹೋಗ್ಬಿಟ್ಟು ಇವತ್ತು ಮೇಕೋವರ್ನ ಮಾಡಿಬಿಟ್ಟು ಬರ್ತಾಯಿದ್ದೀನಿ. ಇಲ್ಲೇ ಎಲ್ಲೂ ಅಷ್ಟೊಂದು ದೂರ ಅಲ್ಲ, ಹೇಳಿಲ್ಲ, ಇಲ್ಲೇ ಹತ್ರ ನಿಯರ್ ಬೈ ಮಲ್ಲೇಶ್ವರಂ ಹತ್ರನೇ ಇರೋದು. ಒಬ್ಬಳೇ ಹೋಗಿ ಒಬ್ಬಳೇ ಬರ್ಬೋದು. ಸೊ ಅಷ್ಟೊಂದು ದೂರ ಅಲ್ಲ, ಏನಿಲ್ಲ. ಸೊ ತುಂಬ ದಿನ ಆದಮೇಲೆ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗ್ತಾಯಿದೆ. ತುಂಬ ದಿನ ಆದಮೇಲೆ ನಾನು ಮಾಡ್ತಾಯಿದ್ದೀನಿ ಅಂತ ಏನು ಮಾತಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಸೊ ಕ್ಲೈಂಟ್ ಬಗ್ಗೆ ಹೇಳಬೇಕು ಅಂತಂದರೆ, ಕ್ಲೈಂಟ್ ಫೀಸ್ನ ಈ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡೋಕ್ಕೆ ಆಗಲ್ಲ. ಅವ್ರು ಸ್ವಲ್ಪ ಪ್ರೈವಸಿ ಬೇಕು. ನಮ್ಮ ಫೀಸ್ನ ಎಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಅಷ್ಟೊಂದು ಹಾಕಿಲ್ಲ ಅಂತ ಹೇಳ್ತಾರೆ. ಇದು ಬಂದು ಕ್ರಿಶ್ಚಿಯನ್ ಮ್ಯಾರೇಜ್ ಮೇಕಪ್ ಇದು, ಯಾಕಂದರೆ ಕ್ರಿಶ್ಚಿಯನ್ಸ್ ಮೇಕಪ್ ಬರೋದಲ್ಲ, ಹಾಗಾಗಿ ಕ್ರಿಶ್ಚಿಯನ್ ಮ್ಯಾರೇಜ್ ಮೇಕಪ್ ಇದು. ನಾನ್ ಬ್ರೈಡಲ್ನ ಬುಕ್ ಮಾಡ್ಕೊಂಡಿದ್ದಾರೆ. ಅದು 2 ಕ್ಲೈಂಟ್ಸ್ನ ಒಂದೇ ಸರಿ ಅಟೆಂಡ್ ಮಾಡ್ತಾಯಿದ್ದೀನಿ ನಾನು ಇವತ್ತು.
ಸೊ ಮೇಕಪ್ ಬಂದು ಚೆನ್ನಾಗಿರುತ್ತೆ. ಸೊ ತೋರಿಸೋದಕ್ಕೆ ಆಗಲ್ಲ, ಜಸ್ಟ್ ಹೇರ್ ಸ್ಟೈಲ್ನ ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ಏನಂದರೆ 100 ಡೇಸ್ ಚಾಲೆಂಜ್ ಇದೆ, ನಾನು ಮಾಡ್ತಾಯಿದ್ದೀನಿ. ಆಲ್ರೆಡಿ ಮಿನಿ ವ್ಲಾಗ್ ಥರ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಕ್ಲೈಂಟ್ ಸಿಗ್ತಾರೆ ಅಂತಂದರೆ ಕ್ಲೈಂಟ್ಸ್ ಮೇಲೆ ಹಾಕಿ ಹೊಸ ಹೇರ್ ಸ್ಟೈಲ್ನ ನಾನು ಅವರ ಹೇರ್ ಮೇಲೆ ನಾನು ನಿಮಗೆ ತೋರಿಸ್ಬೋದು. ಫೇಸ್ನ ರಿವೀಲ್ ಮಾಡಲ್ಲ, ಜಸ್ಟ್ ಹೇರ್ ಸ್ಟೈಲ್ ಮಾತ್ರನೇ. ಅವರು 3:30ಗೆ ಅಲ್ಲಿ ಇರಿ ಅಂತ ಹೇಳಿದ್ದಾರೆ. ನಾನಿಲ್ಲಿ ಇವಾಗ ಆಲ್ರೆಡಿ ಎಷ್ಟು ಟೈಮು, 1 o'clock ಆಯಿತು, 1:35 ಆಯಿತು ಟೈಮು. ನಾನಿನ್ನು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಹೊರಡೋಷ್ಟರಲ್ಲೇ ಟೈಮ್ ಆಗುತ್ತೆ. 2:30ಗೆ ಬಿಟ್ಟರೆ, ಯಾಕಂದರೆ ಬಸ್ಸಲ್ಲೇ ಟ್ರಾವೆಲ್ ಮಾಡಬೇಕಲ್ಲ. 2:30ಗೆ ಬಿಟ್ಟರೆ ನಾನಲ್ಲೊಂದು 3:30 ಅಲ್ಲಿ ಇರ್ತೀನಿ. ಯಾಕಂದರೆ ಮಲ್ಲೇಶ್ವರಂ ಒಳಗಡೆ, ಅದು ಮಂಟಪದ ಒಳಗಡೆ ಬುಕ್ ಮಾಡಿದ್ದಾರೆ, ಅದು ಒಳಗಡೆ ಹೋಗಬೇಕು. ಸೊ ಹುಡ್ಕೊಂಡು ಹೋಗೋಷ್ಟರಲ್ಲೆಲ್ಲ ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಶಕ್ತಿನೂ ಬೇಕು. ಊಟ ಮಾಡ್ಕೊಂಡು ಹೋದರೆ ಅದು ಹುಡುಕಿ 4 ಅವರ್ ನಿಂತ್ಕೊಂಡು ಅವ್ರಿಗೆ ಮೇಕಪ್ ಮಾಡೋಕ್ಕೆಲ್ಲ ಸ್ವಲ್ಪ ನನಗೂ ಶಕ್ತಿ ಬೇಕಲ್ಲ. ಸರಿ ಅಂತ ಹೇಳಿಬಿಟ್ಟು ಊಟ ಮಾಡ್ಕೊಂಡು ಹೊರಡೋಣ. ಓಕೆ ಗೈಸ್, ನಿಮಗೆ ವ್ಲಾಗ್ನ ಇಷ್ಟ ಇರುತ್ತೆ ಅಂತ ಅನಿಸುತ್ತೆ. ನಿಮಗೇನು ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾರಿಗಾದ್ರು ಮೇಕೋವರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ನಾವು ಚೆಕ್ ಮಾಡಿ ಆ್ಯಂಡ್ ಏನು ಮಾಡಿ. ಬಾಯ್ ಗೈಸ್, ಲವ್ ಯು, ಸಪೋರ್ಟ್ ಮಾಡಿ. ಬನ್ನಿ, ನಾನು ಡೈರೆಕ್ಟಾಗಿ ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಫೈನಲಿ ಬಂದು ರೀಚ್ ಆದೆ. ಇನ್ನು ಕ್ಲೈಂಟ್ ಬಂದಿಲ್ಲ, ಯಾಕಂದರೆ ಕ್ರಿಶ್ಚಿಯನ್ ವೆಡ್ಡಿಂಗ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಪ್ರೇಯರ್ ಎಲ್ಲ ಮಾಡ್ತಿದ್ದಾರೆ, ಮೇ ಬಿ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ. ನಾನು 3:30ಗೆ ಬಂದೆ. ಆಲ್ರೆಡಿ ಇವಾಗ ಎಷ್ಟು 5 o'clock ಆಗ್ತದೆ, ಇನ್ನು ಕ್ಲೈಂಟ್ ಬಂದಿಲ್ಲ. ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ನಾನು ಬೇಗ ಮೇಕಪ್ ಮಾಡೋದನ್ನ ಮಾಡ್ಕೋಬೇಕು. ಯಾಕಂದರೆ ಲೇಟ್ ಆಗಿಬಿಡುತ್ತಲ್ಲ ನನಗೆ ಹೋಗೋದಕ್ಕೆ, ಅವ್ರಿಗೂ ಆಮೇಲೆ ಲೇಟ್ ಆಗುತ್ತೆ. ಸ್ವಲ್ಪ ಆದಷ್ಟು ಬೇಗ ಮೇಕಪ್ ಮಾಡಬೇಕು, ಹೇರ್ ಸ್ಟೈಲ್ ಮಾಡಬೇಕು. ಲಾಸ್ಟಲ್ಲಿ ಬಂದರೆ ಹೇರ್ ಸ್ಟೈಲ್ ಕ್ಲಿಪ್ನ ತೋರ್ಸೋಕ್ಕಾಗುತ್ತೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಅವ್ರು ಫೇಸ್ನ ರಿವೀಲ್ ಮಾಡಬೇಡಿ ಅಂತ ಹೇಳಿದರೆ, ಜಸ್ಟ್ ಅವ್ರ ಹೇರ್ ಸ್ಟೈಲ್ ಮಾತ್ರ ನಾನು ನಿಮಗೆ ತೋರ್ಸೋಕ್ಕಾಗುತ್ತೆ. ಜಸ್ಟ್ ಅವ್ರು ಬಂದಮೇಲೆ ನಾನು ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆದರೆ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಆಲ್ರೆಡಿ ಆಯಿತು, 1.5 hour ಆಯಿತು ನನಗೆ ಲೊಕೇಶನ್ಗೆ ರೀಚ್ ಆಗಿ. ಇನ್ನೂ ಅವ್ರು ಬಂದಿಲ್ಲ, ಪರವಾಗಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಆದಷ್ಟು ಅವ್ರು ಬೇಗ ಬಂದು ನಾನು ಬೇಗ ಟ್ರೈ ಮಾಡಬೇಕು ಮೇಕಪ್ ಮಾಡೋದಕ್ಕೆ. ಬೇಗ ಮಾಡ್ತೀನಿ. ಓಕೆ ಗೈಸ್, ನಾನು ಫ್ಲೈಟ್ ಬಂದಮೇಲೆ ನಾನು ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಮೇಕಪ್ ಎಲ್ಲ ಮುಗೀತು. ಹೇರ್ ಸ್ಟೈಲ್ ಬಂದು ತುಂಬ ಸಿಂಪಲ್ ಹೇರ್ ಸ್ಟೈಲ್ ಕೇಳಿದರು, ಮತ್ತು ತುಂಬ ಸಿಂಪಲ್ ಮೇಕಪ್ ಕೇಳಿದರು. ಆ್ಯಂಡ್ ಇನ್ನೊಂದು ಬಂದು ಅವ್ರ ಸಿಸ್ಟರ್ಗೂ ನಾನು ಬಂದು ಹೇರ್ ಸ್ಟೈಲ್ ಮಾಡಿದೆ. ಜಸ್ಟ್ ಟ್ವಿಸ್ಟಿಂಗ್ ಮಾತ್ರ ನಾನು ಅವ್ರಿಗೆ ಮಾಡಿದ್ದು. Lord be the only one to turn his face toward you. And I declare this in the name of the Father, in the name of the Son, and in the name of the Holy Spirit. What God brings together, let no man. ಓಕೆ ಗೈಸ್, ವ್ಲಾಗ್ ಎಂಡಿಗೆ ಬರೋಣ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕೋವರ್ ಬೇಕಿತ್ತು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಆ್ಯಂಡ್ DM ಮಾಡಿ. ಮೇಬಿ ಮೇಕಪ್ ಹೆಂಗಿತ್ತು ಅಂತ ನಿಮಗೆ ಹೇಳೋಕ್ಕಾಗಲ್ಲ. ಹೇರ್ ಸ್ಟೈಲು ಅಷ್ಟೇ, ತುಂಬ ಅಂದರೆ ತುಂಬ ಸಿಂಪಲ್ ಹೇರ್ ಸ್ಟೈಲ್ ಅವ್ರು ಕೇಳಿರೋ. ಅವ್ರು ನ್ಯಾಚುರಲ್ಲಾಗಿ ಅವ್ರ ಹೇರ್ ಬಂದು ಫುಲ್ ಸ್ಟ್ರೈಟ್ಲಿಂಗ್ ಇದೆ, ಹಾಗಾಗಿ ಜಸ್ಟ್ ಈ ಕಡೆ ಎಣೆದು ಬಿಟ್ಟು ನಾನು ಜಸ್ಟ್ ಟ್ವಿಸ್ಟ್ ಮಾಡಿ ಹಾಕಿದ್ದೆ. ಆ್ಯಂಡ್ ಇನ್ನೊಂದು ಅವ್ರ ಸಿಸ್ಟರಿಗೆ ಬಂದು ಹೇರ್ ಸ್ಟೈಲ್ ಜಸ್ಟ್ ಟ್ವಿಸ್ಟ್ ಮಾಡಿ, ನನಗೆ ಬೇರೆ ಏನಂದರೆ ಏನೂ ಬೇಡ, ತುಂಬ ಸಿಂಪಲ್ ಮೇಕಪ್ಪು ಕೇಳಿದ್ರು. ಐ ಶ್ಯಾಡೋನು ಅಷ್ಟೇ ನಾನು ಹೆವಿಯಾಗೂ ಹಾಕಿರಲಿಲ್ಲ, ಜಸ್ಟ್ ಬರೀ ಒಂದು ಶೇಡ್ ಆಫ್ ಐ ಶ್ಯಾಡೋನ ತೊಗೊಂಡು ಹಾಕಿ, ಜಸ್ಟ್ ಒಂದು ಗ್ಲಿಟರ್ಸ್ನ ಹಾಕಿ, ಒಂದು ಫೌಂಡೇಶನ್ ಪೌಡರ್ ಜಸ್ಟ್ ಅಷ್ಟೇ. ಟಚಪ್ಪಿಗೆ ಮಾಡಿದ್ರೆ ಮೇಕಪ್ ಹೆಂಗಿರುತ್ತೆ ಆ ಥರ ಜಸ್ಟ್ ಸಿಂಪಲ್ ಮೇಕಪ್ ಮಾಡಿದೆ. ಬಟ್ ಆ ಸಿಂಪಲ್ ಮೇಕಪ್ ಬಂದು ಅವ್ರಿಗೆ ತುಂಬ ಇಷ್ಟ ಆಯಿತು. ನಮ್ಮ ಫೇಸ್ ಥರನೇ ಇದೆ, ನ್ಯಾಚುರಲ್ ಆಗಿದೆ, ತುಂಬ ಥ್ಯಾಂಕ್ಸ್ ಅಂತ ಹೇಳಿದರು. ಮತ್ತು ಇನ್ನೊಂದು ಏನಂದರೆ ಅವ್ರ ಫೇಸ್ನ ಬಂದು ನಾನು ರಿವೀಲ್ ಮಾಡೋಕ್ಕಾಗಿಲ್ಲ. ಏಕಂತ ಅಂದರೆ ಅವ್ರಿಗೆ ಸ್ವಲ್ಪ ಪ್ರೈವಸಿ ಅನ್ನೋದು ಇರುತ್ತಲ್ಲ, ಅದಕ್ಕೋಸ್ಕರ ಅವ್ರ ಫೇಸ್ನ ನಾನು ತೋರಿಸಿಲ್ಲ. ಅವರು ಬೇಡ, ನನಗೆ ವೀಡಿಯೋಸ್ನೆಲ್ಲ ಹಾಕಬೇಡಿ ಯೂಟ್ಯೂಬಲ್ಲಿ ಅಂತ ಹೇಳಿದರು. ಹೇರ್ ಸ್ಟೈಲು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಅವ್ರ ಮಮ್ಮಿ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಆ ಹೇರ್ ಸ್ಟೈಲ್ನ ಹಾಕ್ತೀನಿ ಅಂತ ಕೇಳಿಕೊಂಡು ನಾನು ಅದು 2-3 ಸೆಕೆಂಡ್ಸ್ ಮಾತ್ರ ನಾನು ಅದು ಹೇರ್ ಸ್ಟೈಲ್ನ ಹಾಕಿಡ್ತೀನಿ. ಮೇ ಬಿ ನಿಮ್ಗೆ ಹೆಂಗೆ ಕಾಣಿಸಿದೆ ಅಂತ ಗೊತ್ತಿಲ್ಲ. ಅದೇ ತುಂಬ ಸಿಂಪಲ್ಲಾಗಿ ಮೇಕಪ್, ತುಂಬ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾತ್ರನೇ ಮಾಡಿರೋದು. ಸೊ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಲವ್ ಯು ಗೈಸ್, ಬಾಯ್. ಯಾವಾಗಲೂ ನಮಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.